ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ವಿನಾಯಕ್ ಸರ್. ನಾವು ಈ ನವೋದಯ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಪ್ರಿಪ್ರೇಷನ್ಗಾಗಿ ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಈಗಾಗಲೇ ನಾವು ಈ ಮಾನಸಿಕ ಸಾಮರ್ಥ್ಯ ಏನು ಟಾಪಿಕ್ ಇದೆ ನಿಮಗೆ, ಇದರಲ್ಲಿ ಆಲ್ರೆಡಿ 9 ಕ್ಲಾಸ್ಗಳನ್ನು ಕಂಪ್ಲೀಟ್ ಮಾಡಿದ್ದೇವೆ. ಈಗ ನಾವು 10ನೇ ಕ್ಲಾಸ್ನಲ್ಲಿ ಇರುವಂಥದ್ದು. ಓಕೆ, ಈ ಹಿಂದಿನ 9ನೇ ಕ್ಲಾಸ್ನಲ್ಲಿ ಅನಾಲಜಿ ವಿಷಯಕ್ಕೆ ಸಂಬಂಧಿಸಿದಂತೆ ಇಂಟ್ರೊಡಕ್ಷನ್ ಪಾಠನ ನೋಡಿದ್ವಿ. ಅದರ ಮುಂದುವರಿದ ಭಾಗವನ್ನು ಈ 10ನೇ ಕ್ಲಾಸ್ನಲ್ಲಿ ನೋಡೋಣ. ಓಕೆ, ಇದರಲ್ಲಿ ಏನು ಅಂತಂದರೆ ಜೋಡಿ ಚಿತ್ರಗಳಲ್ಲಿ ಮುಂದಿನ ಚಿತ್ರವನ್ನು ಕಂಡುಹಿಡಿಯುವುದು, ಇದು ಈ ಒಂದು ಟಾಪಿಕ್. ಓಕೆ, ಹಾಗಾದರೆ ಸ್ಟಾರ್ಟ್ ಮಾಡೋಣ ಅಂತ. ಈಗಾಗಲೇ ನಾವು ಈ ಒಂದು ಪರೀಕ್ಷೆಗೆ ಸಂಬಂಧಿಸಿದಂತೆ 5 ಪ್ರಶ್ನೆಗಳನ್ನು ಆಲ್ರೆಡಿ ಸಾಲ್ವ್ ಮಾಡಿದ್ದೇವೆ. ಓಕೆ, ಸೂಚನೆಗಳನ್ನ ಸಹ ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ದೇನೆ ನಿಮಗೆ. ಓಕೆ, 5 ಪ್ರಶ್ನೆಗಳನ್ನ ಈಗಾಗಲೇ ಸಾಲ್ವ್ ಮಾಡಿದ್ದೇವೆ. ಓಕೆ, ಈಗ 6ನೇ ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡೋಣಂತ. ಓಕೆ, ಏನಿದೆ 6ನೇ ಪ್ರಶ್ನೆಯಲ್ಲಿ ಅಂತ ಅಂದರೆ, ಮೊದಲಿಗೆ ಇದು 1ನೇ ಆಕೃತಿ, ಇದು 2ನೇ ಆಕೃತಿ, ಇದು 3ನೇ ಆಕೃತಿ, ಇದು 4ನೇ ಆಕೃತಿ ಅಂತ ಅಂದ್ಕೊಂಡ್ರೆ ನಾವು ಮೊದಲಿಗೆ ಈ 1 ಮತ್ತು 2 ಏನು ಚಿತ್ರಗಳಿದ್ದಾವೆ, ಈ 2 ಚಿತ್ರಗಳ ನಡುವೆ ಒಂದು ಸಂಬಂಧ ಇರುತ್ತದೆ. ಓಕೆ, ಇದು ಮೊದಲನೇ ಜೋಡಿ, ಆಮೇಲೆ ಈ 3 ಮತ್ತು 4ಗಳು 2ನೇ ಜೋಡಿ. ಈ ಮೊದಲನೇ ಜೋಡಿ ಅಂತಂದರೆ 1 ಮತ್ತು 2ನೇ ಚಿತ್ರ ಏನಿದೆ, ಇದರ ನಡುವೆ ಏನು ಸಂಬಂಧ ಇದೆ ಅಥವಾ ರಿಲೇಷನ್ ಇದೆ ಅದನ್ನು ನಾವು ಕಂಡುಹಿಡ್ಕೋಬೇಕು. ಅದೇ ರಿಲೇಷನ್ನ ಯೂಸ್ ಮಾಡಿಕೊಂಡು ನಾವು ಈ 3 ಮತ್ತು 4ರ ನಡುವೆ ಒಂದು ಇಮೇಜ್ ಬರುತ್ತೆ. ಓಕೆ, ಆ ಸಂಬಂಧ ಏನಿರುತ್ತೆ 1 ಮತ್ತು 2 ನಡುವೆ ಅದನ್ನೇ ಯೂಸ್ ಮಾಡಿಕೊಂಡು ಈ 3 ಆದಮೇಲೆ 4 ಯಾವ ಇಮೇಜ್ ಬರುತ್ತೆ ಅಂತ ನಾವು ಕಂಡು ಹಿಡಿಬೇಕು. ಓಕೆ, ಒಂದು ನಿಮಗೆ ಎಕ್ಸಾಂಪಲ್ ನಾನು ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೇನೆ, ಅರ್ಥ ಆಗುತ್ತೆ ನಿಮಗೆ. ಓಕೆ, ಹಾಗಾದರೆ ಈಗ 1 ಮತ್ತು 2ರ ನಡುವೆ ಏನು ರಿಲೇಷನ್ ಇದೆ ಅಂತ ನೋಡೋಣ. ನೀವು ಇಲ್ಲಿ ನೋಡ್ಬೋದು, ಈ ಬಾಣದ ಗುರುತು ಏನಿದೆ ಸ್ವಲ್ಪ ಕ್ಲಾಕ್ವೈಸ್ ಡೈರೆಕ್ಷನಲ್ಲಿ, ಅಂತಂದರೆ ಗಡಿಯಾರದ ಮುಳ್ಳುಗಳು ತಿರುಗುವಂತಹ ಏನು ದಿಕ್ಕಿನಲ್ಲಿ ಒಂದು 45 ಡಿಗ್ರಿ ಮೂಮೆಂಟ್ ಆಗಿದೆ. ಓಕೆ, ಹಾಗಾದರೆ ಇದು ಈ ದಿಕ್ಕಿನಲ್ಲಿ ಬಂದಿರುವಂಥದ್ದು, ಹೌದಾ? ಹಾಗಾದರೆ ನಮಗೆ ಈ 3ನೇ ಚಿತ್ರದಲ್ಲಿ ಏನಾಗಬೇಕು, ಈ ಒಂದು ಬಾಣದ ಗುರುತ ಇದು ಸಹ 45 ಡಿಗ್ರಿ ಮೂಮೆಂಟ್ ಆಗಬೇಕು. ಅಂದರೆ ಈ ದಿಕ್ಕಿನಲ್ಲಿ ಬರಬೇಕು, ಅದು ಹೌದಲ್ವಾ? ಈ ದಿಕ್ಕಿನಲ್ಲಿ ಬರಬೇಕು. ಆಮೇಲೆ ಇನ್ನೊಂದನ್ನು ಏನು ನೀವು ಗಮನಿಸಬೇಕು ಅಂತ ಅಂದರೆ, ಇಲ್ಲಿ ನೋಡಿ ಈ ಬಾಣದ ಗುರುತು ಈ ರೀತಿಯಾಗಿದೆ, ಇಲ್ಲಿ ನೋಡಿ ಈ ಬಾಣದ ಗುರುತು ಸ್ವಲ್ಪ ಚೇಂಜ್ ಆಗಿರುವಂಥದ್ದು. ಏನು ಚೇಂಜ್ ಆಗಿದೆ ಅಂತಂದರೆ, ಈ ರೀತಿಯಾಗಿ ಗೆರೆ ಬಂದಿರುವಂಥದ್ದು. ಓಕೆ, ಈ ರೀತಿಯಾಗಿ ಗೆರೆ ಬಂದಿರುವಂಥದ್ದು, ಹೌದಾ? ಹಾಗಾದರೆ ನಮಗೆ ಈ ರೀತಿಯಾಗಿ ಬಾಣದ ಗುರುತು ಈ ದಿಕ್ಕಿನಲ್ಲಿ ಇರಬೇಕು ಮತ್ತು ಚೇಂಜ್ ಆಗಿರುವಂಥದ್ದು ಎಲ್ಲಿದೆ ಅಂತ ನೋಡೋಣ. ಓಕೆ, 1ನೇ ಆಕೃತಿಯಲ್ಲಿ ಇದೆ, ಬಟ್ ಬಾಣದ ಗುರುತು ಈ ರೀತಿಯಾಗಿ ಚೇಂಜ್ ಆಗಿಲ್ಲ. ಹಾಗಾಗಿ 1ನೇ ಆಕೃತಿ ಅಥವಾ 1ನೇ ಆಕೃತಿ ಚಿತ್ರ ಅಥವಾ ತಪ್ಪಾಗುತ್ತೆ ನಮಗೆ ಇಲ್ಲಿ. ನೆಕ್ಸ್ಟ್ 2ನೇದರಲ್ಲಿ ಇದೆ, ಓಕೆ ಡನ್. 3ನೇದರಲ್ಲೂ ಸಹ ಇದೆ, 4ನೇದರಲ್ಲೂ ಸಹ ಇದೆ. ಬಟ್ ಇನ್ನೊಂದು ಚೇಂಜಸ್ ಏನಾಗಿದೆ ಅಂತಂದರೆ, ಇಲ್ಲಿ ನೋಡ್ಬೋದು ಈ ರೀತಿಯಾಗಿ 2 ಆಕೃತಿಗಳು ಅಥವಾ 2 ಬಾಣದ ಗುರುತುಗಳು 1ನೇ ಚಿತ್ರದಲ್ಲಿ ಇರುವಂಥದ್ದು. ಅದು 2ನೇ ಚಿತ್ರಕ್ಕೆ ಬರುವಾಗ ಕೇವಲ 1 ತ್ರಿಭುಜ ಮಾತ್ರ ಆಗಿದೆ. ಹಾಗಾದರೆ ಇಲ್ಲಿ ಸಹ ನೋಡಿ 3ನೇ ಚಿತ್ರದಲ್ಲಿ ಇಲ್ಲಿ 2 ತ್ರಿಭುಜಗಳು ಅಥವಾ 2 ಬಾಣದ ಗುರುತುಗಳು ಇದ್ದಾವೆ. ಹಾಗಾದರೆ ಈ ಕಡೆ ಬಂದು ನಮಗೇನಾಗಬೇಕು, ಒಂದೇ ಒಂದು ತ್ರಿಭುಜದ ಆಕೃತಿ ಆಗಿರಬೇಕು. ಹಾಗಾಗಿ ಇಲ್ಲಿ ಅದು ತ್ರಿಭುಜದ ರೀತಿಯಾಗಿ ಆಗಿಲ್ಲ. ಹಾಗಾಗಿ 2ನೇ ಆಪ್ಷನ್ನು ರಾಂಗ್. ನೆಕ್ಸ್ಟ್ 3ನೇ ಆಪ್ಷನಲ್ಲಿ ತ್ರಿಭುಜ ಆಕೃತಿ ಇದೆ, ಆದರೆ 4ನೇ ಆಕೃತಿಯಲ್ಲಿ ನೋಡಿ 2 ತ್ರಿಭುಜಗಳು ಆಗಿರುವಂಥದ್ದು. ಬಟ್ ಇಲ್ಲೇನಾಗಿದೆ, ನಮಗೆ ಒಂದೇ ಒಂದು ತ್ರಿಭುಜ ಆಗಿರಬೇಕು. ಹಾಗಾಗಿ 4ನೇ ಆಪ್ಷನ್ ಸಹ ರಾಂಗ್ ಆಯಿತು. ಹಾಗಾದರೆ ನಮಗೆ ಉಳಿದಿರುವಂತಹ ಒಂದೇ ಒಂದು ಆಪ್ಷನ್ ಯಾವುದು ಅಂತ ಅಂದರೆ ಆಪ್ಷನ್ ನಂಬರ್ 3ರಲ್ಲಿ ಇರುವಂಥದ್ದು. ಓಕೆ, ಹಾಗಾದರೆ 6ನೇ ಪ್ರಶ್ನೆಗೆ ಆಪ್ಷನ್ 3 ಈಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಇದಕ್ಕೆ ನಿಮಗೆ 10 ಸೆಕೆಂಡ್ಗಳ ಟೈಮನ್ನು ಕೊಡ್ತೇನೆ. ನೀವು ಮೊದಲಿಗೆ ಸಾಲ್ವ್ ಮಾಡಿ, ಆ ನಂತರ ನಿಮಗೆ ಎಕ್ಸ್ಪ್ಲನೇಷನ್ ನಾನು ನೀಡ್ತೇನೆ. ಓಕೆ, ಟೈಮ್ ಆಗಿದೆ. ಇಲ್ಲಿರುವಂಥದ್ದನ್ನು ಇದು ಏನು 1ನೇ ಚಿತ್ರ, ಇದು 2ನೇ ಚಿತ್ರ, ಇದು 3ನೇ ಚಿತ್ರ, ಇದು 4ನೇ ಚಿತ್ರ ಅಂತ ಅಂದ್ಕೊಳ್ಳೋಣ. ಓಕೆ, ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಮಾತ್ರ ನಾನು ಈ 1ನೇ ಚಿತ್ರ, 2ನೇ ಚಿತ್ರ, 3ನೇ ಚಿತ್ರ ಅಂತ ಇಲ್ಲಿ ಬರೀತಿದ್ದೇನೆ. ಬಟ್ ನೀವು ಎಕ್ಸಾಮ್ನಲ್ಲಿ ಈ ರೀತಿ ಬರೀಬಾರ್ದು, ಟೈಮ್ ವೇಸ್ಟ್ ಆಗುತ್ತೆ. ಓಕೆ, ಇದನ್ನೆಲ್ಲ ನಿಮ್ಮ ಮನಸ್ಸಿನಲ್ಲಿ ನೀವು ಬರಿತಾ ಹೋಗ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ಈ 1 ಮತ್ತು 2 ನಾವು ಮೊದಲನೇ ಜೋಡಿ ಅಂತ ಕರಿತೀವಿ. ಹಾಗೆ ಈ 3 ಮತ್ತು 4ನೇ ಚಿತ್ರನ ಎರಡನೇ ಜೋಡಿ ಅಂತ ಕರಿತೀವಿ. ಹಾಗಾದರೆ ಈ 1 ಮತ್ತು 2
ಏನು ಜೋಡಿ ಇದ್ದಾವೆ, ಸೊ ಇವುಗಳ ನಡುವೆ ಒಂದು ಸಂಬಂಧ ಇರ್ತದೆ. ಓಕೆ, ಅಂದರೆ ಒಂದರಿಂದ ಎರಡಕ್ಕೆ ಬರುವಾಗ ಏನೋ ಒಂದು ಚೇಂಜಸ್ ಆಗಿರುತ್ತೆ. ಆ ಚೇಂಜ್ ಆಗಿರುವಂತಹ ರಿಲೇಷನನ್ನು ನೀವು ಕಂಡು ಹಿಡ್ಕೊಳ್ಬೇಕು. ಅದೇ ರೀತಿಯಂತಹ ರಿಲೇಷನನ್ನು ನೀವು 3 ಮತ್ತು 4ನೇ ಆಕೃತಿಗೆ ಹೋಲಿಕೆ ಮಾಡಿ ನೋಡಬೇಕು. ಓಕೆ, ಸೊ ಹಾಗಾದರೆ ಈ 1 ಮತ್ತು 2ರ ನಡುವೆ ಏನು ರಿಲೇಷನ್ ಇದೆ ಅಂತ ನೋಡೋಣ. ನೋಡಿ, ಇಲ್ಲಿ ಮೊದಲನೇದಾಗಿ 1ನೇ ಚಿತ್ರದಲ್ಲಿ ಒಂದು ತ್ರಿಭುಜ ಇರುವಂಥದ್ದು, ಅದೇ 2ನೇ ಚಿತ್ರದಲ್ಲಿ ಬರುವಾಗ 2 ತ್ರಿಭುಜಗಳಾಗಿದ್ದಾವೆ. ಹೇಗೆ ಅಂತ ನೋಡೋದಾದರೆ, ನೋಡಿ, ಈ 1ನೇ ತ್ರಿಭುಜದ ಮೇಲೆ ಇನ್ನೊಂದು ತ್ರಿಭುಜವನ್ನು ಈ ರೀತಿಯಾಗಿ ಬರೆದಿರುವಂಥದ್ದು. ಹೌದಾ? ಹಾಗಾದರೆ ಸೇಮ್ ಏನು ಮಾಡಬೇಕು ನಾವು, ಈ 3ನೇ ಚಿತ್ರದಲ್ಲಿ ನೋಡಿ ಈ ರೀತಿಯಾಗಿ ಈ ಅಂತ ಆಕೃತಿ ಇರುವಂಥದ್ದು. ಓಕೆ, ಸೊ ಹಾಗಾದರೆ ನಾವು ಈ ಕಡೆ ಬರುವಾಗ 4ನೇ ಚಿತ್ರಕ್ಕೆ ಬರುವಾಗ ಅದರ ಮೇಲೆ ಇನ್ನೊಂದು ಈ ಅಂತ ಆಕೃತಿಯನ್ನು ಬರಿಬೇಕು. ಸೊ ಈ ರೀತಿಯಾಗಿ ಆಗುತ್ತೆ ಅದು. ಸೊ ಎಲ್ಲೆಲ್ಲಿದೆ ನೋಡಿ, ಆಪ್ಷನ್ 3ರಲ್ಲಿ ಅಂತೂ ಇಲ್ಲ, ಆಪ್ಷನ್ 4ರಲ್ಲೂ ಸಹ ಇಲ್ಲ. ಆದರೆ ಈ 1 ಮತ್ತು 2 ನೋಡಲಿಕ್ಕೆ ಸಿಮಿಲರ್ ಆಗಿ ಕಾಣ್ತಾ ಇದೆ. ಬಟ್ ಈ 1 ಮತ್ತು 2ರಲ್ಲಿ ನಾವು ಕಂಪೇರ್ ಮಾಡಿದಾಗ ಇದೊಂದು ಸ್ವಲ್ಪ ದೊಡ್ಡ ಚೌಕಾಗತ್ತೆ ಕಾಣ್ತಾ ಇದೆ ನಮಗೆ. ಹೌದಾ? ಸೊ ನಮಗೆ ಇಲ್ಲಿ ಏನು ಈ ಆಕೃತಿ ಇತ್ತು ನೋಡಿ. ಓಕೆ, ಸೊ ಒಂದು ನಿಮಿಷ ನೋಡಿ, ಈ ಆಕೃತಿ ಏನಿತ್ತು ನಮಗೆ, ಸೊ ಅದನ್ನು ಕಂಪ್ಲೀಟ್ ಮಾಡಿದಾಗ ಅಷ್ಟೊಂದು ದೊಡ್ಡ ಚೌಕಗಳು ಆಗೋದಿಲ್ಲ. ಸೊ ಇಲ್ಲಿ 2 ದೊಡ್ಡ ಚೌಕಗಳು ಆಗಿರುವಂಥದ್ದು. ಸೊ ಹಾಗಾಗಿ ಅದು ಕ್ಯಾನ್ಸಲ್ ಆಗುತ್ತೆ. ಓಕೆ, ಆಮೇಲೆ ಈ 1 ಅನ್ನುವಂಥದ್ದು ಸರಿ ಆಗುತ್ತೆ. ಓಕೆ, ಯಾಕಂತಂದರೆ ಈ ಏನಿದೆ, ಸೊ ಅದರ ಸೈಜನ್ನು ನಾವು ನೋಡ್ಕೊಳ್ಬೇಕು ಇಲ್ಲಿ. ಓಕೆ, ಸೊ ಈನ ಸೈಜು ಎಷ್ಟಿದೆ ಅದನ್ನ ನೋಡ್ಕೊಳ್ಬೇಕು. ಅದು ಹಾಗಾಗಿ ಈ 2ನೇ ಆಪ್ಷನ್ನ ನೋಡಿದರೆ ನಮಗೆ ಆ ಈ ಸೈಜ್ಗಿಂತ ಸ್ವಲ್ಪ ಹೆಚ್ಚಿಗೆ ಕಾಣುತ್ತೆ. ಅಂದರೆ 2 ಈಗಳನ್ನ ಕೂಡಿಸಿದಾಗ ಸೊ ಇದು ಹೆಚ್ಚಿಗೆ ಕಾಣ್ತಾ ಇತ್ತು. ಸೊ ಹಾಗಾಗಿ ಆಪ್ಷನ್ 1 ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. 8ನೇ ಪ್ರಶ್ನೆ. ಇದಕ್ಕೂ ಸಹ 10 ಸೆಕೆಂಡ್ಗಳ ಟೈಮನ್ನು ತಗೊಳ್ಳಿ, ಸಾಲ್ವ್ ಮಾಡಿ. ಸ್ಟಾರ್ಟ್ ಆಗಿದೆ ಟೈಮಿಂಗು. ಓಕೆ, ಸ್ಟಾರ್ಟ್ ಮಾಡೋಣ ಅಂತ. ಸೊ ಇದು 1ನೇದು ಅಂದ್ಕೊಳ್ಳಿ, ಇದು 2ನೇದು, ಇದು 3ನೇದು, ಇದು 4ನೇದು. ಓಕೆ, ಸೊ 1ನೇ ಚಿತ್ರದಿಂದ 2ನೇ ಚಿತ್ರಕ್ಕೆ ಬರುವಾಗ ಏನು ಚೇಂಜ್ ಆಗಿದೆ ಅಂತ ನೋಡೋಣ. ಓಕೆ, ಸೊ ಈ ಒಂದು ಚಿತ್ರದಲ್ಲಿ ಯಾವಾಗಲೂ ನೀವು ಕೇವಲ 1 ಮತ್ತು 2ಅನ್ನು ಮಾತ್ರ ಕಂಪೇರ್ ಮಾಡಬೇಕು. 2ನೇ ಚಿತ್ರ ಮತ್ತು ಈ 3ನೇ ಚಿತ್ರವನ್ನು ಕಂಪೇರ್ ಮಾಡಬಾರ್ದು. ಓಕೆ, ಸೊ ಇದು ಜೋಡಿ ಚಿತ್ರಗಳ ಸರಣಿ ಇದು. ಓಕೆ, ಜೋಡಿ ಚಿತ್ರಗಳ ಸಮಸ್ಯೆ ಇದು. ಸೊ ಹಾಗಾಗಿ ನೀವು ಈ 1 ಮತ್ತು 2ನೇ ಜೋಡಿಯನ್ನು ಮಾತ್ರ ನೋಡ್ತಾ ಹೋಗಬೇಕು. ಓಕೆ, ಸೊ ಹಾಗಾದರೆ ಈಗ ಈ 1 ಮತ್ತು 2 ಇನ್ನು ಚಿತ್ರಗಳಿದ್ದಾವೆ, ಅದರಲ್ಲಿ ಏನೇನು ಚೇಂಜಸ್ ಆಗಿದೆ ನೋಡೋಣ. ಓಕೆ, ಸೊ ನೋಡ್ಬೋದು ನೀವು ಇಲ್ಲಿ ಏನಾಗಿದೆ ಅಂತಂದರೆ, ಈ ಒಂದು ಮೊದಲನೇ ಚಿತ್ರದಲ್ಲಿ ಈ ರೀತಿ ಕೊಟ್ಟಿದ್ದಾರೆ, 2ನೇ ಚಿತ್ರದಲ್ಲೂ ಈ ರೀತಿ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಸ್ಲೈಟ್ ಡಿಫ್ರೆನ್ಸ್ ಆಗಿದೆ. ಏನು ಅಂತಂದರೆ, ಇಲ್ಲಿರುವಂತಹ ಏನು ಸರ್ಕಲ್ ಇಲ್ಲಿ ಬಂದಿರುವಂಥದ್ದು. ಓಕೆ, ಜಸ್ಟ್ 1 ಸ್ಟೆಪ್ಪು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ. ಓಕೆ, ಗಡಿಯಾರದ ಮುಳ್ಳುಗಳು ತಿರುಗುವಂತಹ ವಿರುದ್ಧ ದಿಕ್ಕಿನಲ್ಲಿ 1 ಸ್ಟೆಪ್ ಮುಂದೆ ಬಂದಿದೆ. ಸೊ ಸಿಂಪಲ್ ಅಲ್ವಾ? ಸೊ ಹಾಗಾದರೆ ಇಲ್ಲಿರುವಂಥದ್ದು ಏನಾಗಬೇಕು, ಅದು 1 ಸ್ಟೆಪ್ ಇಲ್ಲಿ ಬಂದು ಈ ರೀತಿಯಾಗಿ ಕುತ್ಕೊಳ್ಬೇಕು. ಹೌದಾ? ಸೊ ಹಾಗಾದರೆ ಎಲ್ಲಿದೆ ನೋಡಿ. 1ನೇ ಚಿತ್ರದಲ್ಲಿ ಇದೆ, ಬಟ್ ಏನು ತಪ್ಪಾಗಿದೆ ಅಂತಂದರೆ, ಸೊ ಇಲ್ಲಿ ಕಪ್ಪು ಬಣ್ಣದಲ್ಲಿರುವಂಥದ್ದು ಆ ಬಿಂದು, ಬಟ್ ಇಲ್ಲಿ ಬಿಳಿ ಬಣ್ಣದಲ್ಲಿದೆ. ಸೊ ಹಾಗಾಗಿ ರಾಂಗ್ ಆಯಿತು. ನೆಕ್ಸ್ಟ್ 2ನೇದಲ್ಲಿ ನೋಡಿ, 2ನೇದು ಸಹ ಸರಿ ಇದೆ, ಬಟ್ ಏನು ತಪ್ಪಾಗಿದೆ ಅಂತಂದರೆ ಇಲ್ಲಿ ಕಪ್ಪು ಬಣ್ಣದಲ್ಲಿ ಇರುವಂತಹದ್ದು ಈ 2 ಏನು ಬಿಂದುಗಳು, ಬಟ್ ನಮಗೇನಿದೆ ಇಲ್ಲಿ ಬಿಳಿ ಬಣ್ಣದಲ್ಲಿದೆ. ಸೊ ಹಾಗಾಗಿ 2ನೇದು ಸಹ ತಪ್ಪಾಯಿತು. 3ನೇದು ಓಕೆ, 3ನೇದು ಸರಿಯಾಗಿದೆ, ಇಲ್ಲಿರುವಂಥದ್ದು ಇಲ್ಲಿ ಬಂದು ಕೂತಿದೆ, ಅದು ಸರಿಯಾಗಿದೆ. ಓಕೆ, 4ನೇದು ಏನು ತಪ್ಪಾಗಿದೆ ಅಂತಂದರೆ, ಇಲ್ಲಿ ಮೇಲ್ಗಡೆನೇ ಒಂದು ಬಿಂದು ಇರುವಂಥದ್ದು. ಓಕೆ, ಸರ್ಕಲ್ ಇರುವಂಥದ್ದು. ಸೊ ಹಾಗಾಗಿ ತಪ್ಪು. ನಿಮಗೆ ಸರಿಯಾದ ಉತ್ತರ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಸೊ ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 9ನೇ ಪ್ರಶ್ನೆಯನ್ನು ನೋಡೋಣ. ನೋಡಿ ಏನಿದೆ 9ನೇ ಪ್ರಶ್ನೆ ಅಂತಂದರೆ, ಓಕೆ, ಒಂದ್ಸಲ ನೀವು ಸಾಲ್ವ್ ಮಾಡಿ. ಟೈಮ್ ಸ್ಟಾರ್ಟ್ ಆಗಿದೆ. ಓಕೆ, ಸ್ಟಾರ್ಟ್ ಮಾಡೋಣ ಅಂತ. ಓಕೆ, ಸೊ ನಿಮಗೆ ಪರೀಕ್ಷೆಯಲ್ಲಿ ಈ ಒಂದು ಏನು
ಚಿತ್ರಗಳಿರ್ತವೆ ಇದರ ನಡುವೆ ಈ ರೀತಿ ಅನುಪಾತದ ಏನು ಬಿಂದುಗಳನ್ನ ಕೊಟ್ಟಿರ್ತಾರೆ ಅವರು. ಓಕೆ, ಸೊ ಇಲ್ಲಿ ನಾವು ಕೊಟ್ಟಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ ನೋಡಿ, ಲಾಸ್ಟ್ನೇ ಪ್ರಶ್ನೆಯಲ್ಲಿದೆ. ಈ ರೀತಿಯಾಗಿ ಜೋಡಿ ಚಿತ್ರಗಳಲ್ಲಿ ಈ ರೀತಿಯಾಗಿ ಅನುಪಾತಗಳನ್ನ ಕೊಟ್ಟಿರ್ತಾರೆ. ಓಕೆ, ಸೊ ಈ ರೀತಿಯಾಗಿ ಅನುಪಾತಗಳನ್ನ ಕೊಟ್ಟಿರ್ತಾರೆ. ಓಕೆ, ಅದರ ಅರ್ಥ ಏನು, ಈ ಎರಡೂ ಚಿತ್ರಗಳು ಜೋಡಿಯಾಗಿವೆ ಅಥವಾ ಸಂಬಂಧವನ್ನು ಹೊಂದಿವೆ, ಅದೇ ರೀತಿಯ ಸಂಬಂಧವನ್ನು ನೀವು ಇಲ್ಲಿ ಕಲ್ಪಿಸಬೇಕು. ಓಕೆ, ಸೊ ಇದರಿಂದ ಇಲ್ಲಿಗೆ ಹೋಗುವಾಗ ಏನು ಚೇಂಜಸ್ ಆಗುತ್ತೆ ಅದನ್ನ ನೋಡ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಈಗ 9ನೇ ಪ್ರಶ್ನೆಗೆ ಇದ್ದೀವಿ ನಾವು. 9ನೇ ಪ್ರಶ್ನೆಯಲ್ಲಿ ಸೊ ಇದನ್ನು 1ನೇ ಆಕೃತಿ, ಇದು 2ನೇದು, ಇದು 3ನೇದು, ಇದು 4ನೇದು ಅಂತ ಅಂದ್ಕೊಳ್ಳೋಣ. ಸೊ ಹಾಗಾದರೆ ಸೊ 1ರಿಂದ 2ಕ್ಕೆ ಹೋಗುವಾಗ ಏನು ಚೇಂಜಸ್ ಆಗಿದೆ ಅಂತ ನೋಡೋಣ. ಏನು ಚೇಂಜಸ್ ಆಗಿದೆ ಅಂತಂದರೆ ಜಸ್ಟ್ ಇದು ಆ್ಯಂಟಿ ಕ್ಲಾಕ್ ವೈಸ್, ಅಂದರೆ ಗಡಿಯಾರದ ಮುಳ್ಳುಗಳು ವಿರುದ್ಧ ದಿಕ್ಕಿನಲ್ಲಿ ಹೇಗೆ ತಿರುಗ್ತಾ ನೋಡಿ ಆ ದಿಕ್ಕಿನಲ್ಲಿ ಅದು ಚೇಂಜಸ್ ಆಗಿರುವಂಥದ್ದು. ಏನು ನೋಡಿ, ಸೊ ಈ ರೀತಿಯಾಗಿದೆ, ಇದು ಈ ರೀತಿಯಾಗಿ ತಿರುಗಿದೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ. ಸೊ ಹಾಗಾಗಿ ನಮಗೆ 2ನೇ ಚಿತ್ರ ಬಂದಿರುವಂಥದ್ದು. ಸೇಮ್ ಹಾಗಾದರೆ ಈ 3ನೇ ಚಿತ್ರದಲ್ಲಿರೋದನ್ನು ನಾವು ಏನು ಮಾಡೋಣ, ಈ ಒಂದು ಆ್ಯಂಟಿ ಕ್ಲಾಕ್ ವೈಸ್, ಓಕೆ, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಈ ರೀತಿಯಾಗಿ ತಿರುಗಿಸೋಣ ಅದನ್ನ. ಓಕೆ, ಸೊ ಆ ರೀತಿಯಾಗಿ ತಿರುಗಿಸಿದಾಗ ಫಾರ್ ಎಕ್ಸಾಂಪಲ್ ನಿಮಗೆ ಯಾವ ರೀತಿ ಆಗುತ್ತದೆ ಅಂತಂದರೆ ಅದು, ಒಂದು ನಿಮಿಷ. ಓಕೆ, ಸೊ ಇದನ್ನು ನಾವು ಸಹ ಇಲ್ಲಿ ತಿರುಗಿಸಿ ನೋಡೋಣ. ಒಂದು ನಿಮಿಷ. ಆ್ಯಂಟಿ ಡೈರೆಕ್ಷನಲ್ಲಿ ನಾವು ತಿರುಗಿಸಿ ನೋಡಬೇಕು ಅದನ್ನು. ಓಕೆ, ಸೊ ಈ ರೀತಿಯಾಗಿ ನಿಮಗೆ ಚಿತ್ರ ಇರುವಂಥದ್ದು. ಇದನ್ನು ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ನಾವು ತಿರುಗಿಸ್ಬೇಕು. ಓಕೆ, ಸೊ ಈ ರೀತಿಯಾಗಿ ತಿರುಗ್ತದೆ ಅದು. ಓಕೆ, ಈ ರೀತಿಯಾಗಿ ನಿಮಗೆ ಉತ್ತರ ಬರಬೇಕು. ಸೊ ಈ ರೀತಿಯಾಗಿ ಎಲ್ಲಿದೆ ಅಂತ ನೋಡೋದಾದರೆ ಆಪ್ಷನ್ ನಂಬರ್ 3ರಲ್ಲಿ ಇರುವಂಥದ್ದು. ಬೇಕಾದರೆ ಒಂದು ನಿಮಿಷ. ಆಪ್ಷನ್ ನಂಬರ್ 3ರಲ್ಲಿ ಇರುವಂಥದ್ದು. ಓಕೆ, ನೋಡಿ ಕರೆಕ್ಟ್ ಅಲ್ವಾ? ಆಪ್ಷನ್ ನಂಬರ್ 3ರಲ್ಲಿ ಇರುವಂಥದ್ದು. ಸೊ ಹಾಗಾಗಿ ನಮಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಇಸ್ ದಿ ರೈಟ್ ಆನ್ಸರ್. ಓಕೆ, ಏನಿಲ್ಲ, ಜಸ್ಟ್ ಒಂದು 90 ಡಿಗ್ರಿಗಳ ಏನು ಕೋನವನ್ನು, ಅಂದರೆ 90 ಡಿಗ್ರಿ ನಾವು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗಿಸ್ಬೇಕು ಅದನ್ನು. ಓಕೆ, 9ನೇದು 3ನೇದಾಯಿತು. ನೆಕ್ಸ್ಟ್ 10ನೇ ಪ್ರಶ್ನೆ ನೋಡೋಣ. ಓಕೆ, ಟೈಮರನ್ನು ಆನ್ ಮಾಡ್ತೇನೆ. ಓಕೆ, ಸ್ಟಾರ್ಟ್ ಮಾಡೋಣ ಅಂತ. ಸೊ ಇದನ್ನು ನಾವು, ಇದು 1ನೇ ಚಿತ್ರ, 2ನೇ ಚಿತ್ರ, 3ನೇ ಚಿತ್ರ, 4ನೇ ಚಿತ್ರ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು, ಈ 1ನೇ ಚಿತ್ರದಲ್ಲಿ ಎಷ್ಟು ಬಾಹುಗಳಿದ್ದಾವೆ ನೋಡ್ಕೊಳ್ಳೋಣ. ಓಕೆ, ಸೊ ಎಷ್ಟಿದ್ದಾವೆ? 1 2 3 4 5 6 ಇದ್ದಾವೆ. ಅದೇ ಈಗ 2ನೇ ಚಿತ್ರದಲ್ಲಿ ಎಷ್ಟಿದ್ದಾವೆ? ಸೊ ಇಲ್ಲಿ 6 ಇದ್ದಾವೆ, ಇಲ್ಲಿ 1 2 3 4 5. ಸೊ 5 ಆಗಿದೆ, ಹೌದಾ? ಹಾಗಾದರೆ ಒಂದು ಬಾಹು ಅಥವಾ ಸೈಡ್ ಏನಾಗಿದೆ? ಕಮ್ಮಿ ಆಗಿದೆ. ಹಾಗಾದರೆ ಸೊ ಇಲ್ಲಿ ಏನು 3ನೇ ಚಿತ್ರದಲ್ಲಿ ಎಷ್ಟಿದ್ದಾವೆ ಬಾಹು? 1 2 3 4. ಸೊ 4 ಇದ್ದಾವೆ. ಸೊ ಈ ಕಡೆ ಬರುವಾಗ 3 ಆಗಬೇಕಲ್ವ ಬಾಹು? ಹಾಗಾದರೆ 3 ಬಾಹುಗಳು ಎಲ್ಲಿದ್ದಾವೆ? ಸೊ ಇಲ್ಲಿ 4 ಇದ್ದಾವೆ. 1 2 3 4 ತಪ್ಪು. ಇಲ್ಲಿ ಸಹ 4 ಇದ್ದಾವೆ, ತಪ್ಪು. ಓಕೆ, ಈ 2 ಮತ್ತು 4ರಲ್ಲಿ 3 ಬಾಹುಗಳು ಇರುವಂಥದ್ದು. ಇದು ತ್ರಿಭುಜ 1 2 3, ಹೌದಾ? ನೆಕ್ಸ್ಟ್ ಏನು ಚೇಂಜಸ್ ಆಗಿದೆ ನೋಡೋಣ. ಸೊ ಇಲ್ಲಿ ನೋಡಿ, ಈ ಒಂದು ಏನು ರಂಧ್ರಗಳಿದಾವೆ ನೋಡಿ, ಇಲ್ಲಿ 1 2 3 4 5 6 ಇದ್ದಾವೆ. ಸೊ ಇಲ್ಲಿ ನೋಡಿ 1 2 3 4 5 ಇರುವಂಥದ್ದು. ಹಾಗಾದರೆ ನಮಗೆ ಇಲ್ಲಿ ಎಷ್ಟಿದ್ದಾವೆ? 1 2 3 4 ಇದ್ದಾವೆ. ಸೊ ಹಾಗಾದರೆ ಈ ಕಡೆ ಬಂದ ನಮಗೆ 3 ಆಗಬೇಕು, ಯಾಕಂದರೆ ಒಂದು ಕಮ್ಮಿ ಆಗಬೇಕಲ್ವಾ? ಸೊ 3 ಆಗಬೇಕು. ಓಕೆ, ಎಲ್ಲದರಲ್ಲೂ ಸಹ ಇಲ್ಲಿ 2 ಮತ್ತು ಆಪ್ಷನ್ 4ನ ನಾವು ಕಂಪೇರ್ ಮಾಡ್ತಾ ಇದ್ದೇವೆ. ಇಲ್ಲಿಯೂ ಸಹ 3 ಇದ್ದಾವೆ. ಬಟ್ ಏನು ಚೇಂಜ್ ಆಗಿದೆ ಅಂತಂದರೆ, ಸೊ ಇಲ್ಲಿ ನೋಡ್ಬೋದು ಒಳಗಡೆ 2 ಇದ್ದವು. ಸೊ ಇಲ್ಲಿ ಒಳಗಡೆ 2 ಒಂದು ರಂಧ್ರಗಳು ಇದ್ದವು. ಸೊ ಇಲ್ಲಿಯೂ ಸಹ ಒಳಗಡೆ 2 ಇರುವಂಥದ್ದು. ಹಾಗಾದರೆ ನಮಗೆ ಒಳಗಡೆ ಇರುವಂತಹ ಈ 2 ಏನು ರಂಧ್ರಗಳಿದ್ದಾವೆ ಅವು ಕಂಪಲ್ಸರಿಯಾಗಿ ಒಳಗಡೆ ಇರಬೇಕು. ಸೊ ಹಾಗಾದರೆ ಇಲ್ಲಿ ನೋಡಿ, ಇಲ್ಲಿ 2 ಒಳಗಡೆ ಇರುವಂಥದ್ದು, ಬಟ್ ಇಲ್ಲಿ ಎಲ್ಲವೂ 3 ಹೊರಗಡೆ ಇರುವಂಥದ್ದು. ಸೊ ಹಾಗಾಗಿ ನಮಗೆ ಸರಿಯಾದ ಉತ್ತರ ಯಾವುದು ಸರಿಯಾಗುತ್ತೆ ಅಂತಂದರೆ ಆಪ್ಷನ್ ನಂಬರ್
2 ಇಸ್ ದಿ ರೈಟ್ ಆನ್ಸರ್. ಓಕೆ, ಸೊ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಸೊ ಆಪ್ಷನ್ 4 ಯಾಕೆ ಅಲ್ಲ ಅಂತಂದರೆ ಇಲ್ಲಿ ಎಲ್ಲ ರಂಧ್ರಗಳು ಹೊರಗಡೆ ಇರುವಂಥದ್ದು, ಬಟ್ ನಮಗೆ 2 ಒಳಗಡೆನೇ ಇರಬೇಕು. ಸೊ ಹಾಗಾಗಿ ಆಪ್ಷನ್ ನಂಬರ್ 2 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 11ನೇ ಪ್ರಶ್ನೆ ನೋಡೋಣ. ಟೈಮರ್ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಇದನ್ನು ನಾವು 1ನೇ ಚಿತ್ರ, ಇದು 2ನೇ ಚಿತ್ರ, ಇದು 3ನೇ ಚಿತ್ರ, ಇದು 4ನೇ ಚಿತ್ರ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಹಾಗಾದರೆ 1ರಿಂದ 2ಕ್ಕೆ ಬರುವಾಗ, 2ನೇ ಚಿತ್ರ ಬರುವಾಗ ಏನೆಲ್ಲ ಚೇಂಜಸ್ ಆಗಿದೆ ಅಂತ ನೋಡೋಣ ಈಗ. ಓಕೆ, ಸೊ ನೋಡ್ಬೋದು ನೀವು ಇಲ್ಲಿ. ಸೊ ಇಲ್ಲಿ ಏನಾಗಿದೆ ಅಂತಂದರೆ ಎಲ್ಲ ರಂಧ್ರಗಳು ಬಿಳಿ ಬಣ್ಣದಲ್ಲಿ ಇರುವಂಥದ್ದು. ಓಕೆ, ಎಲ್ಲ ವೃತ್ತಗಳು. ಸೊ ಈ ಕಡೆ ಬಂದಾಗ ಕಪ್ಪು ಆಗಿದೆ, 2 ವೃತ್ತಗಳು ಕಪ್ಪಾಗಿರುವಂಥದ್ದು. ಸೊ ಹಾಗಾದರೆ ಏನು ಮಾಡೋಣ ಅಂತಂದರೆ, ಸೊ ಇಲ್ಲಿ ಎಲ್ಲವೂ ಬಿಳಿ ಬಣ್ಣದಲ್ಲಿದೆ, ಇಲ್ಲಿ ಎಲ್ಲವೂ ಬಿಳಿ ಬಣ್ಣದಿದೆ. ಸೊ ಹಾಗಾಗಿ 1 ಮತ್ತು 4 ಆಪ್ಷನ್ಗಳು ತಪ್ಪಾಗತ್ತೆ. ಓಕೆ, ನೆಕ್ಸ್ಟ್ ಏನಾಗಿದೆ ನೋಡೋಣ ಈಗ. ಸೊ ಏನಾಗಿದೆ ಅಂತಂದರೆ, ಸೊ ಇಲ್ಲಿ ಒಳಗಡೆ ಏನು ಇದ್ದಾವೆ ನೋಡಿ, ಸೊ ಅವು ಈ ಕಡೆ ಬಂದಾಗ ಏನು ಒಳಗಡೆ ಇಲ್ಲ. ಹೌದಾ? ಸೊ ಹಾಗಾದರೆ ನಮಗೆ ಏನಾಗಬೇಕೀಗ, ಇಲ್ಲಿ ಸಹ ಇಲ್ಲಿ ಒಳಗಡೆ 2 ರಂಧ್ರಗಳಿದ್ದಾವೆ, ಈ ಕಡೆ ಬಂದಾಗ ನಮಗೆ ಒಳಗಡೆ ಇರಬಾರ್ದವು. ಓಕೆ, ಸೊ 2ರಲ್ಲೂ ಸಹ ಇಲ್ಲ, 3ರಲ್ಲೂ ಸಹ ಇಲ್ಲ. ಓಕೆ, ಡನ್. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಸೊ ಈ 1ನೇ ಆಕೃತಿಯಿಂದ 2ನೇ ಆಕೃತಿಗೆ ಬರುವಾಗ ಅದೇನಾಗಿದೆ, 90 ಡಿಗ್ರಿಗಳ ಕಾಲ ಕ್ಲಾಕ್ವೈಸ್ ಡೈರೆಕ್ಷನಲ್ಲಿ ತಿರುಗಿರುವಂಥದ್ದು. ಓಕೆ, ಸೊ ಈ ರೀತಿಯಾಗಿ ತಿರುಗಿರುವಂಥದ್ದು ಈ ದಿಕ್ಕಿನಲ್ಲಿ. ಸೊ ಹಾಗಾದರೆ ನಾವೇನು ಮಾಡಬೇಕು, ಈ ದಿಕ್ಕಿನಲ್ಲಿ ಅದನ್ನು ತಿರುಗಿಸ್ಬೇಕು. ತಿರುಗಿಸಿದಾಗ ನಮಗೆ ಬರುವಂತಹ ಉತ್ತರ ಯಾವುದು ಅಂತಂದರೆ ಆಪ್ಷನ್ ನಂಬರ್ 3. ಓಕೆ, ಯಾಕಂತಂದರೆ ಇದನ್ನು ಈ ದಿಕ್ಕಿನಲ್ಲಿ ತಿರುಗಿಸಿದರೆ ಈ ಒಂದು ಆಪ್ಷನ್ ನಂಬರ್ 3 ಬರುತ್ತೆ. ಓಕೆ, ಸೊ ಹಾಗಾಗಿ ಆಪ್ಷನ್ ನಂಬರ್ 3 ಇಸ್ ದಿ ರೈಟ್ ಆನ್ಸರ್. ಓಕೆ, ಓಕೆ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು 11ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ 2 ಸರಿಯಾದ ಉತ್ತರ ಆಗಿರ್ಬೋದು. ಓಕೆ, ಯಾಕಂತಂದರೆ ಈ ಒಂದು ಪ್ರಶ್ನೆ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ. ಏಕೆ ಅಂತಂದರೆ ನಾನು ನಿಮಗೆ ಈ ಒಂದು ಚಿತ್ರವನ್ನು ನಾನು ಕ್ಲಾಕ್ವೈಸ್ ಡೈರೆಕ್ಷನಲ್ಲಿ ತಿರುಗಿಸಿ ಅಂತ ಹೇಳಿದೆ. ಸೊ ಹಾಗಾಗಿ ನನಗೆ ಆಪ್ಷನ್ ನಂಬರ್ 3 ಸರಿಯಾದ ಉತ್ತರ ಬಂತು. ಓಕೆ, ಬಟ್ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನು ಮಾಡಿರ್ತೀರಾ ನೀವು ಅಂತಂದರೆ, ಸೊ ಈ ಒಂದು ಆಕೃತಿಯನ್ನು ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನಲ್ಲಿ ತಿರುಗಿಸ್ತೀರಾ. ಓಕೆ, ಈ ರೀತಿಯಾಗಿ ತಿರುಗಿಸ್ತಿರ್ತೀರಾ. ಸೊ ಹಾಗಾಗಿ ಆಪ್ಷನ್ ನಂಬರ್ 2 ಅಲ್ಲಿ ಇರುವಂತಹ ಚಿತ್ರ ಬಂದಿರುತ್ತೆ. ಓಕೆ, ಕೆಲವೊಂದಿಷ್ಟು ಪ್ರಶ್ನೆಗಳು ಈ ರೀತಿಯಾಗಿ ಕನ್ಫ್ಯೂಷನ್ ಆಗಿ ಬಂದಿರುತ್ತೆ. ಸೊ ಆದರೆ ಅಂತಿಮ ಉತ್ತರವನ್ನು ಏನು ನವೋದಯ ವಿದ್ಯಾಲಯ ಸಮಿತಿಯವರು ನೀಡ್ತಾರೆ ಅದೇ ಆಗಿರುತ್ತೆ. ಸೊ ಹಾಗಾಗಿ ಈ ಪ್ರಶ್ನೆಗಳಿಗೆ ನಾವು ಸದ್ಯಕ್ಕೆ 2 ಮತ್ತು 3 ಆಪ್ಷನ್ಗಳು ಎರಡೂ ಸಹ ಸರಿ ಅಂತ ಅಂದ್ಕೊಳ್ಬೋದು. ಓಕೆ, ಸೊ ನಿಮಗೆ ಅಥವಾ ನಿಮ್ಮ ಪ್ರಕಾರ ಈ 11ನೇ ಪ್ರಶ್ನೆಗೆ ಯಾವುದು ಸರಿಯಾದ ಉತ್ತರ ಅಂತ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಓಕೆ, ಸೊ ನೆಕ್ಸ್ಟ್ 12ನೇ ಪ್ರಶ್ನೆಗೆ ಹೋಗೋಣ. ಓಕೆ, ಟೈಮರನ್ನು ಸ್ಟಾರ್ಟ್ ಮಾಡ್ತೇನೆ. ಓಕೆ, ಸ್ಟಾರ್ಟ್ ಮಾಡೋಣಂತ. ಸೊ ಇದನ್ನು ನಾವು 1ನೇದು ಚಿತ್ರ, 2ನೇ ಚಿತ್ರ, 3ನೇ ಚಿತ್ರ, 4ನೇ ಚಿತ್ರ ಅಂತ ಅಂದ್ಕೊಳ್ಳೋಣ. ಸೊ ಹಾಗಾದರೆ ಈ 1ನೇ ಚಿತ್ರದಿಂದ 2ನೇ ಚಿತ್ರದ ನಡುವೆ ಏನು ಸಂಬಂಧ ಇದೆ ನೋಡೋಣ ಈಗ. ನೋಡಿ, ಇಲ್ಲಿ ಈ 1ನೇ ಚಿತ್ರದಲ್ಲಿ ಹೊರಗಡೆ ಚೌಕ ಇರುವಂಥದ್ದು. ಸೊ ಅದನ್ನು ಏನು ಮಾಡಿದ್ದಾರೆ, ಇಲ್ಲಿ ಪಕ್ಕಕ್ಕೆ ಇಟ್ಟಿದ್ದಾರೆ. ಓಕೆ, ಅದನ್ನು ಏನೂ ಚೇಂಜ್ ಮಾಡಿಲ್ಲ, ಪಕ್ಕಕ್ಕೆ ಇಟ್ಟಿರುವಂಥದ್ದು. ಸೊ ಹಾಗಾದರೆ ನಾವೇನು ಮಾಡಬೇಕು, ಈ ಹೊರಗಡೆ ಇರುವಂತಹ ಏನು ಪಂಚಭುಜಾಕೃತಿ ಇದೆ, ಪಂಚಭುಜಾಕೃತಿ ಅಂತಂದರೆ ಏನು, 5 ಭುಜಗಳನ್ನ ಅದನ್ನು ನಾವು ಸೇಮ್ ಟು ಸೇಮ್ ಸೊ ಈ ರೀತಿಯಾಗಿ ನಾವು ಹೊರಗಡೆ ಇಡಬೇಕು. ಓಕೆ, ಅದನ್ನು ಏನು ಚೇಂಜಸ್ ಮಾಡಲಾರ್ದೆ ಅದನ್ನು ಹೇಗಿತ್ತೋ ಹಾಗೆ ಇಡಬೇಕು. ಸೊ ಎಲ್ಲ ಕಡೆಯಲ್ಲೂ ಇದೆ, ಬಟ್ 4ನೇ ಆಪ್ಷನಲ್ಲಿ ರಾಂಗ್ ಇದೆ ನೋಡಿ, ಯಾಕಂದರೆ ಇಲ್ಲಿ ಚೌಕವನ್ನು ಇಟ್ಟಿರುವಂಥದ್ದು. ಸೊ ಹಾಗಾಗಿ ಅದು ರಾಂಗ್ ಆಯಿತು ಆಲ್ರೆಡಿ. ನೆಕ್ಸ್ಟ್ ಏನು ಮಾಡಿದ್ದಾರೆ ನೋಡಿ, ಸೊ ಇಲ್ಲಿ ಒಳಗಡೆ ಏನಿದೆ, ತ್ರಿಭುಜ ಇದೆ. ಹೌದಾ? ಸೊ ಒಳಗಡೆ ತ್ರಿಭುಜ ಇದೆ. ಆಮೇಲೆ ಈ ತ್ರಿಭುಜಕ್ಕೆ ಎಷ್ಟು ಬಾಹುಗಳಿದ್ದಾವೆ ನೋಡಿ, 1 2 3 ಬಾಹುಗಳಿದ್ದಾವೆ. 3 ಬಾಹುಗಳಾಯ್ತಾ. ಆಮೇಲೆ ಈ ಒಳಗಡೆ 2 ಗೆರೆ ಕೊಟ್ಟಿದ್ದಾರೆ, ಅವುಗಳನ್ನ ಎರಡನ್ನೂ ಕೌಂಟ್ ಮಾಡಿದರೆ 5 ಆಯಿತು. ಓಕೆ, ಅಂದರೆ 5 ರೇಖೆಗಳನ್ನಂತ ಅಂತ ಅಂದ್ಕೊಳ್ಳೋಣ. ಅಂದರೆ ನೆಕ್ಸ್ಟ್ ಏನಾಗಿದೆ ಇಲ್ಲಿ ಚೇಂಜಸ್ ಅಂತಂದರೆ, ಇಲ್ಲಿ ನೋಡಿ
5 ಭುಜಗಳ ಇರುವಂತಹ ಏನು ಆಕೃತಿಯನ್ನು ಕೊಟ್ಟಿದ್ದಾರೆ. 1 2 3 4 5. ಹೌದಾ? ಅಂದರೆ ಏನಾಗಿತ್ತು, ಈ ರೀತಿಯಾಗಿ ಚಿತ್ರವನ್ನು ಕೊಟ್ಟಿದ್ದರು ನಿಮಗೆ ಎಲ್ಲಿ 1ನೇ ಆಕೃತಿಯಲ್ಲಿ. ಸೊ ಆಲ್ರೆಡಿ ಈ ಒಂದು ತ್ರಿಭುಜದ ಕೌಂಟ್ ಮಾಡಿದರೆ ಭುಜಗಳನ್ನು ನಾವು 1 2 3 ಭುಜಗಳಾದವು. ಆಮೇಲೆ ಒಳಗಡೆ ಏನು ಅವರು ಈ ರೀತಿಯಾಗಿ 2 ಗೆರೆಗಳನ್ನ ಕೊಟ್ಟಿದ್ದರು. ಸೊ ಹಾಗಾಗಿ ಈ ಒಂದು ಚೇಂಜಸ್ ಏನಾಗಿದೆ, ಈ ರೀತಿ ಇರುವಂತಹ ಚಿತ್ರ ಇಲ್ಲಿ ಬರುವಾಗ ಏನು ಚೇಂಜ್ ಆಗಿದೆ ಅಂತಂದರೆ ಅದು 5 ಭುಜಗಳಾಗಿರುವಂಥದ್ದು. ಅಂದರೆ ಅವ್ರು ಏನು ಮಾಡಿದ್ದಾರೆ, ಈ 1ನೇದು 2 3 ಕೌಂಟ್ ಮಾಡಿ ಈ ಒಳಗಿರುವಂಥದ್ದು 4 ಮತ್ತು 5. ಸೊ 5 ಭುಜಗಳಾಗಿದ್ದಾವೆ. ಸೊ ಹಾಗಾಗಿ ನಮಗೆ ಈ ಕಡೆ ಬರುವಾಗ 5 ಭುಜಗಳು ಇರುವಂತಹ ಆಕೃತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಸೇಮ್ ಟು ಸೇಮ್ ನಾವು ಏನು ಮಾಡಬೇಕು, ಈ 3ನೇ ಚಿತ್ರದಲ್ಲಿ ನೋಡ್ಕೊಳ್ಬೇಕು. ಓಕೆ. ಸೊ ಇಲ್ಲಿ ಏನಾಗಿದೆ, ಇಲ್ಲಿರುವ ಒಳಗಡೆ ಇರುವಂತಹ ಚಿತ್ರವನ್ನು ನಾನು ಇಲ್ಲಿ ಬರೀತೀನಿ ನೋಡಿ. ಸೊ ಏನಿದೆ, ಈ ರೀತಿಯಾಗಿ ಇರುವಂಥದ್ದು. ಓಕೆ. ಸೊ ಆಲ್ರೆಡಿ ಏನಾಗಿದೆ ಅಂತಂದರೆ ಈ ಒಂದು ಚಿತ್ರಕ್ಕೆ ಚೌಕಕ್ಕೆ 4 ಭುಜಗಳು ಇರುವಂಥದ್ದು. 1 2 3 4. ಆಮೇಲೆ ಒಳಗಡೆ ಏನಿದೆ, ತ್ರಿಭುಜ ಇದೆ. ಸೊ 4 ಆಯಿತು, 5 6 7. ಹಾಗಾದರೆ ನಮಗೆ ಈಗ 7 ಭುಜಗಳು ಇರುವಂತಹ ಆಕೃತಿ ಬರಬೇಕು. ನಮಗೆ ಎಲ್ಲಿ ಕಾಣಿಸಿಗುತ್ತೆ ನೋಡೋಣ. ಸೊ ಇಲ್ಲಿ ಈ ಒಂದು ಚಿತ್ರದಲ್ಲಿ 7 ಭುಜಗಳು ಇದ್ದಾವ? ಇಲ್ಲ. ಸೊ ಇದರಲ್ಲಿ ಇದ್ದಾವ? ಇಲ್ಲ. ಸೊ ಬಟ್ ಇದರಲ್ಲಿ ಇರುವಂಥದ್ದು ಎಲ್ಲಿ, ಆಪ್ಷನ್ ನಂಬರ್ 1ರಲ್ಲಿ ಇರುವಂಥದ್ದು. ಬೇಕಾದರೆ ನೋಡಿ, ಇದು 1ನೇ ಭುಜ ಆಯಿತು. ಓಕೆ. ಸೊ ಆಮೇಲೆ 2ನೇದು 3, ಆಮೇಲೆ ಇದು 4 5 6 7. ಓಕೆ. ಸೊ ನೀವು ಎನ್ಎನ್ಸಿ ಸರಿಯಾಗಿ ಒಂದು ಸ್ವಲ್ಪ ವಿಡಿಯೋನ ಝೂಮ್ ಮಾಡಿ ನೋಡಿ, 7 ಭುಜಗಳು ಇರುವಂಥದ್ದು. ಸೊ ಹಾಗಾಗಿ ನಮಗೆ ಸರಿಯಾದ ಉತ್ತರ ಯಾವುದು ಬಂತು ಅಂತಂದರೆ ಆಪ್ಷನ್ ನಂಬರ್ 1 ಈಸ್ ದಿ ರೈಟ್ ಆನ್ಸರ್. ಓಕೆ. 12ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ 1 ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಹಾಗೆ 13ನೇ ಪ್ರಶ್ನೆಯನ್ನು ನೋಡಿ. ಓಕೆ. ಸೊ ಈ 13ನೇ ಪ್ರಶ್ನೆಗೆ ಟೈಮರನ್ನು ಸ್ಟಾರ್ಟ್ ಮಾಡೋಣಂತೆ. ಓಕೆ. ಸೊ ಇದು 1ನೇ ಚಿತ್ರ, ಇದು 2ನೇ ಚಿತ್ರ, ಇದು 3ನೇ ಚಿತ್ರ, ಇದು 4ನೇ ಚಿತ್ರ ಅಂತ ಅಂದ್ಕೊಳ್ಳೋಣ. ಸೊ ಹಾಗಾದರೆ 1 ಮತ್ತು 2ನೇ ಚಿತ್ರದಲ್ಲಿ ಏನು ಚೇಂಜಸ್ ಆಗಿದೆ ಅಥವಾ ಸಂಬಂಧ ಇದೆ ಅಂತ ನೋಡೋದಾದರೆ ನೋಡ್ಬೋದು, ಈ ಒಂದು ಏನು ಕಪ್ಪು ಬಣ್ಣದ ಸರ್ಕಲ್ ಇದೆ. ಸೊ ಅದು ಒಂದು ಸ್ಟೆಪ್ಪು ಇಲ್ಲಿ ಮುಂದೆ ಬಂದಿರುವಂಥದ್ದು. ಅದೇ ರೀತಿಯಾಗಿ ಇಲ್ಲಿರುವಂಥದ್ದು ಒಂದು ಸ್ಟೆಪ್ಪು ಇಲ್ಲಿ ಮುಂದೆ ಬಂದಿದೆ. ಅದೇ ರೀತಿಯಾಗಿ ಈ ಒಂದು ಆಕೃತಿ ಈ ರೀತಿ ಮುಂದೆ ಬಂದಿದೆ. ಸೊ ಎಲ್ಲವೂ ಏನಾಗಿದೆ, ಒಂದೊಂದು ಸ್ಟೆಪ್ಪು ಈ ಒಂದು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮುಂದೆ ಬಂದಿರುವಂಥದ್ದು. ಓಕೆ. ಸೊ ಹಾಗಾದರೆ ನಾವು ಅದೇ ರೀತಿಯ ಸಂಬಂಧವನ್ನು ಏನು ಮಾಡಬೇಕು, ಈ 3ನೇ ಚಿತ್ರಕ್ಕೆ ನಾವು ಹೊಂದಿಸಿ ನೋಡಬೇಕು. ಸೊ ಹಾಗಾದರೆ ಇಲ್ಲಿರುವಂಥದ್ದು ರಂಧ್ರ ಏನು ಮಾಡಬೇಕು, ಇಲ್ಲಿ ಬರಬೇಕಲ್ವಾ. ಸೊ ಹಾಗಾದರೆ ಅದು ಎಲ್ಲೆಲ್ಲಿದೆ, ಓಕೆ, 2ನೇ ಆಪ್ಷನಲ್ಲಿಲ್ಲ, 4ನೇ ಆಪ್ಷನಲ್ಲಿ ಸಹ ಇಲ್ಲ. ಆಮೇಲೆ ಸೊ ಹಾಗಾದರೆ ಇಲ್ಲಿರುವಂತಹ ಖಾಲಿ ಇರುವುದು ಇಲ್ಲಿ ಬರಬೇಕು. ಓಕೆ. ಅದೇ ರೀತಿಯಾಗಿ ಈ ಒಂದು ಚಿತ್ರದಲ್ಲಿರುವುದು ಇಲ್ಲಿ ಬರಬೇಕು. ಅಂದರೆ ಈ ಫೈನಲ್ ಇದು ಇಲ್ಲಿ ಬರಬೇಕು. ಸೊ ಅದು ಎಲ್ಲೆಲ್ಲಿದೆ ನೋಡೋದಾದರೆ ಆಪ್ಷನ್ ನಂಬರ್ 3ರಲ್ಲಿ ಇಲ್ಲ. ಸೊ ಆಪ್ಷನ್ ನಂಬರ್ 1ರಲ್ಲಿ ಇದೆ. ಓಕೆ. ಸೊ ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂತ ಅಂದರೆ ಆಪ್ಷನ್ ನಂಬರ್ 1. ಓಕೆ. 3 ಎದಕ್ಕೆ ತಪ್ಪಾಗಿತ್ತು ಅಂತಂದರೆ, ಸೊ ಇಲ್ಲಿ ನೋಡಿ, ಈ ರಂಧ್ರಗಳು ಇಲ್ಲಿ ಬೇರೆ ಕಡೆ ಅಂದರೆ ಇಲ್ಲಿರಬೇಕಾದದ್ದು ಹೊರಗಡೆ ಬಂದಿದ್ದುಬಿಟ್ಟಿದ್ದಾವೆ ಅವು. ಹೌದಾ? ಸೊ ಹಾಗಾಗಿ ಆಪ್ಷನ್ ನಂಬರ್ 3 ತಪ್ಪಾಗುತ್ತೆ. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1. ಓಕೆ. ನೆಕ್ಸ್ಟ್ 14ನೇ ಪ್ರಶ್ನೆ. ಓಕೆ. ಸೊ ಈ 14ನೇ ಪ್ರಶ್ನೆಗೆ ನೀವೇ ಒಂದು ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸ್ಬೇಕು. ಸೊ ವಿಡಿಯೋನ ಪಾಸ್ ಮಾಡಿ ಸರಿಯಾದ ಉತ್ತರವನ್ನು ನೋಡಿ ಕಮೆಂಟ್ ಮಾಡುವ ಮುಖಾಂತರ ತಿಳಿಸಿ. ಓಕೆ. ಸೊ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಏನು ಕೆಲವೊಂದಿಷ್ಟು ಹೋಮ್ವರ್ಕನ್ನು ಕೊಟ್ಟಿದ್ದೆ. ಅದಕ್ಕೆ ಸರಿಯಾದ ಉತ್ತರಗಳನ್ನು ಸಹ ಭಾಳಷ್ಟು ವಿದ್ಯಾರ್ಥಿಗಳು ಕೊಟ್ಟಿದ್ದೀರಾ. ಆಮೇಲೆ ಈಗ ಈ ಒಂದು ವಿಡಿಯೋದಲ್ಲಿ ಸಹ ಏನು ಮಾಡಬೇಕು, ನಿಮ್ಮ ಹಾಜರಾತಿಯನ್ನು ಹಾಕಬೇಕು ಅಂತ ಹೇಳಿದೆ ನಾನು. ಹಾಜರಾತಿಯನ್ನು ಅಥವಾ ಅಟೆಂಡೆನ್ಸನ್ನು ಹೇಗೆ ಹಾಕುವುದು ಅಂತಂದರೆ ಜಸ್ಟ್ ಕಮೆಂಟ್ನಲ್ಲಿ ನಿಮ್ಮ ಹೆಸರನ್ನು ಬರೆಯಿರಿ. ಈಗ 14ನೇ ಪ್ರಶ್ನೆಗೆ ಹೋಮ್ವರ್ಕ್ ಅಂತ ಕೊಟ್ಟೆ, 14 ಅಂತ ಬರೆದು ಅದಕ್ಕೆ ಸರಿಯಾದ ಉತ್ತರವನ್ನು ಮುಂದೆ ಬರೀಬೇಕು. ಓಕೆ. ನೆಕ್ಸ್ಟ್ ಈಗ 15ನೇ ಪ್ರಶ್ನೆ ಸಹ ಹೋಮ್ವರ್ಕ್ ಇದೆ. ಸೊ ಸೇಮ್ ರೀತಿಯಾಗಿ ಆಲ್ರೆಡಿ ನಿಮ್ಮ ಹೆಸರನ್ನು ಮೇಲ್ಗಡೆ ಬರೆದಿರ್ತೀರಾ. 14ನೇ ಪ್ರಶ್ನೆಗೆ ಉತ್ತರ ಆಗಿದೆ, 15 ಅಂತ ಬರೀರಿ, ಆ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಓಕೆ. ಸೊ ಹೇಗೆ ನಿಮ್ಮ ಶಾಲೆಯಲ್ಲಿ ನೀವು ಹಾಜರಾತಿಯನ್ನು ಅಟೆಂಡೆನ್ಸನ್ನು ಕೊಡ್ತೀರಾ, ಅದೇ ರೀತಿಯಾಗಿ ನಮಗೆ ಯೂಟ್ಯೂಬ್ನಲ್ಲಿ ಸಹ ನೀವು ಕೊಡಬೇಕು. ಅಂದರೆ ನಮ್ಗೆ ಗೊತ್ತಾಗುತ್ತೆ ಯಾವ ವಿದ್ಯಾರ್ಥಿ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ, ಯಾರು ಕಂಟಿನ್ಯೂಸ್ ಆಗಿ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಅಂತ. ಓಕೆ. ಭಾಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಎಕ್ಸಾಮ್ ಬಂದಾಗನೇ
ಈ ಒಂದು ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡುವಂಥದ್ದು. ಓಕೆ, ಸೊ ಅಂತಹ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಗೆ ಸೆಲೆಕ್ಷನ್ ಆಗುವಂಥದ್ದು ಸ್ವಲ್ಪ ಕಷ್ಟ ಇರುತ್ತೆ. ಓಕೆ, ಯಾಕಂತಂದರೆ ಪ್ರತಿ ಜಿಲ್ಲೆಗೆ ಒಂದೇ ಒಂದು ಶಾಲೆ ನವೋದಯ ಇರುವಂಥದ್ದು. ಅದರಲ್ಲಿ ಕೇವಲ 80 ವಿದ್ಯಾರ್ಥಿಗಳನ್ನ ಮಾತ್ರ ಅಡ್ಮಿಷನ್ ಮಾಡ್ಕೊಳ್ತಾರೆ. ಓಕೆ, ಸೊ ಹಾಗಾಗಿ ಯಾರು ಹೆಚ್ಚಿಗೆ ಎಫರ್ಟನ್ನು ಹಾಕಿರ್ತೀರಾ, ಯಾರು ಹೆಚ್ಚಿಗೆ ಚೆನ್ನಾಗಿ ಓದಿರ್ತೀರಾ ಅವ್ರು ಮಾತ್ರ ಸೆಲೆಕ್ಷನ್ ಆಗಿರುವಂಥದ್ದು. ಸೊ ಹಾಗಾಗಿ ಈಗಲಿಂದನೇ ನಿಮ್ಮ ಪ್ರಿಪ್ರೇಷನನ್ನು ನೀವು ಸ್ಟಾರ್ಟ್ ಮಾಡಬೇಕು. 16ನೇ ಪ್ರಶ್ನೆ ಆಯಿತು. ಓಕೆ, ಸೊ 17, 18, 19. ಓಕೆ, ಈ ಪ್ರಶ್ನೆಗಳು ಹಿಂದಿನ ವರ್ಷದಲ್ಲಿ ಬಂದಿರುವಂತಹ ಪ್ರಶ್ನೆಗಳೇ. ಓಕೆ, ಸೊ ಇವುಗಳಿಗೂ ಸಹ ನೀವು ಉತ್ತರಗಳನ್ನ ಕಂಡುಕೊಳ್ಳಿ. ಆಮೇಲೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. 19 ಆಯಿತು. ಓಕೆ, 20ನೇ ಪ್ರಶ್ನೆ ಸಹ ನೋಡ್ಕೊಳ್ಳಿ. ಓಕೆ, ಸೊ ಹಾಗಾದರೆ ಇದೇ ರೀತಿಯಾದಂತಹ ಮಾಹಿತಿಗಳು ನಿಮಗೆ ಆದಷ್ಟು ಬೇಗ ತಲುಪಬೇಕು ಅಂತಂದರೆ ಈ ಒಂದು QR ಕೋಡ್ ಏನಿದೆ ಇದನ್ನು ಸ್ಕ್ಯಾನ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯಿನ್ ಆಗ್ಬೋದು. ಇದನ್ನು ನಿಮಗೆ ಸ್ಕ್ಯಾನ್ ಮಾಡಲಿಕ್ಕೆ ಬರ್ತಿಲ್ಲ ಅಂತಂದರೆ ಜಸ್ಟ್ ಈ ಒಂದು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವಾಟ್ಸಪ್ ನಂಬರ್ ಇದೆ, ಇದಕ್ಕೆ ಗ್ರೂಪ್ ಅಂತ ಮೆಸೇಜ್ ಮಾಡಿ ನಾವೇ ನಿಮ್ಮನ್ನು ಈ ಒಂದು ಗ್ರೂಪ್ಗೆ ಜಾಯಿನ್ ಮಾಡ್ತೇವೆ. ಓಕೆ, ಸೊ ಈ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ನಾವು ಈ ಆದರ್ಶ ವಿದ್ಯಾಲಯ, ನವೋದಯ ವಿದ್ಯಾಲಯ, ಮೊರಾರ್ಜಿ ದೇಸಾಯಿ ವಿದ್ಯಾಲಯ, ಓಕೆ, ವಸತಿ ಶಾಲೆ, ಅಲ್ಪಸಂಖ್ಯಾತರ ವಸತಿ ಶಾಲೆ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ, ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ, ಏಕಲವ್ಯ ಮಾದರಿ ವಸತಿ ಶಾಲೆ, ಓಕೆ, ಈ ಶಾಲೆಗಳಿಗೆ ಸಂಬಂಧಿಸಿದಂತೆ ಏನಾದರೂ ಮಾಹಿತಿ ಇದ್ದರೆ ಆದಷ್ಟು ಬೇಗ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಂಚಿಕೊಳ್ತಾ ಇರ್ತೇವೆ. ಸೊ ಹಾಗಾಗಿ ನಿಮಗೆ ಈ ಮಾಹಿತಿ ಬೇಕಾಗಿದ್ದಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಓಕೆ, ಸೊ ಹಾಗಾದರೆ ಇವತ್ತಿನ ಕ್ಲಾಸ್ ಹೇಗೆ ಅನ್ನಿಸ್ತು ನಮಗೆ ತಪ್ಪದೇ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಹೋಮ್ವರ್ಕ್ ಪ್ರಶ್ನೆಗಳಿಗೂ ಸಹ ಉತ್ತರಗಳನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಟಾಪಿಕ್ನಿಂದ ನಿಮಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.